ಕಡುಬಿನಲ್ಲಿ ಬರಾಬರ ಲಟ್ಟಿಸ್ಕೊಟ್ವೆ ಇಲ್ಲ ಮಾಡವೇಲ್ಲ ನಂಗೆ ಅದನ್ನು ಕಡುಬು ಮತ್ತು ಉಣ್ಗಡ್ಬು ತೀಡಿ ಕೊಟ್ಟೆ ಬಡ ಬಡ ನಾನು ತೀಡಿ ಕೊಟ್ಟಂಗೆ ಬೇಷ್ ತೆಗೆದ್ಬಿಟ್ಟು ನೋಡೆಲ್ಲ ಆಗೇ ಬಿಡ್ತೀನಿ ಏನು ಪಲ್ಯ ಅನ್ನ ಸಾರ ಆದ್ರೆ ಆತ ಇಷ್ಟು ಥರ ಪಲ್ಯ ಮಾಡಿಬಿಟ್ರೆ ಬಡ ಬಡ ಮನೆ ದೊಡ್ಡ ಕೆಲಸ ಮುಗಿಸಿ ಹೊಲಕ್ಕೆ ಹೋಗ್ಬಿಡುನ್ರ ಊಟಕ್ಕೆ ಹೂನಕ್ಕ ಬಡ ಬಡ ಲಟ್ಟಿಸ್ ತೆಗೆದ್ಬಿಟ್ರೆ ಮತ್ತು ಮುಂದಿನ ಕೆಲಸ ಮಾಡಕ್ಕೆ ಅನುಕೂಲ ಆಕತೆ ತೇರು ನಾವು ಮುಂಜಾನೆ ನಶಿನಾಗ ಎದ್ದಿದ್ವಲ್ಲ ಹೇಳ್ತೀನಂದ್ರೆ ಬ್ಯಾಡ್ರಿ ನಾವು ಇಬ್ಬರ ಮಾಡ್ಕೋತೀವ ಬ್ಯಾಡ್ ಅಂತಂದೆ ಮತ್ತು ಮಲ್ಕೊಂಡ್ರು ಅವ್ರು ಪಾಪ ಇದನ್ನ ಕಡ್ಬಿನಲ್ಲಿ ನೀವು ಲಟ್ಟಿಸ್ ಕೊಟ್ಟಂಗೆ ತುಂಬಿಕೊಡ್ತೇನೆ ಒಬ್ರು ಕರೀರಿ ಅಂದ್ರೆ ಮತ್ತು ಉಣ್ಗಡ್ಬಿನ ಹಿಟ್ಟು ತಿರುವ್ರಿ ನಾ ತೀಡ್ ಕೊಡ್ತೇನೆ ಒಬ್ರು ಬೇಸ್ರಿ ಅಂದ್ರೆ ಇಲ್ಲ ಆಡ್ರಿ ಬ್ಯಾಡ್ರಿ ಎತ್ತಾರ ಇಬ್ಬರದೇವಿ ಮಾಡ್ಕೊಂತೀವಿ ಆಡ್ರಿ ಎಳೆ ಮತ್ತು ಅಡಿಗೆದೇನು ಲೇಟ್ ಅದು ನಡೀತೈತಿ ಬ್ಯಾಡ ಆಡ್ರಿ ಅಂದೆ ಮತ್ತು ಸುಮ್ಮನೆ ನಮ್ಮ ಪಾಪ ಮಕ್ಕೊಂಡ್ರು ಅವ್ರು ಇರ್ಲಿ ಬಿಡಾಕ ತಂಪು ಒಂದೈತೆ ಅವ್ರು ಮೊದಲು ತಂಪು ಮನ್ಸಂಗಿಲ್ಲ ಏನಿಲ್ಲ ಮತ್ತು ತಂಪನಾಗ ಜಳಕಿಲ್ದ ಬೇಷಾಗಂಗಿಲ್ಲ ಜಳಕ ಮಾಡಿ ಬಂದು ಅಡಿಗೆ ಇಡ್ಬೇಕಲ್ಲ ಬ್ಯಾಡ ಬಿಡಕ್ಕ ಪಾಪ ಮಲ್ಕೊಲ್ರಕ್ಕ ಲಕ್ಷ್ಮಿನಿ ಎದ್ದಿದ್ಲ ಏನ್ರ ಮಾಡೇನು ಸಿಗವ ಅಂತೇಳಿ ಇವ ಬೇಡ ಮಕ್ಕಳು ತಂಪೈತಿ ಮತ್ತು ಕಾಲೇಜಿಗೆ ಹೋಗಿನೈತಿ ಬೇಡ ಅಂತಂದೆ ಅದು ಮಲ್ಕೊಂಡ್ಲತ್ತಾಕಿನು ಎದ್ದಿದ್ಲು ಏನ ಪುಂಡಿ ಪಲ್ಯಕ ಕುದಿಯಕಿಟ್ಟು ಯಾಕೆ ಇದನ್ನ ಪಲ್ಯ ಮಾಡಿ ಏನು ಚೂರು ಬೇಯ್ಬೇಕನ್ನಕ್ಕದ ಇನ್ನೇನು ಇದನ್ನ ಚೌಳಿಕ ಪಲ್ಯ ಬದ್ನಿಕಾಯಿ ಪಲ್ಯ ಕುಚ್ಚಿದ ಖಾರ ಒಂದು ಹಾಕಕ್ಕ ಕಟ್ಟೇನು ಸಾರು ಆದ್ರೆ ಆತಲ್ಲಕ್ಕ ಅವನು ಅನ್ನ ಒಂದು ಮಾಡ್ಬೇಕಾ ಅನ್ನ ಕುದಿಯಾಕಿಟ್ಟು ಮ್ಯಾತ್ ಮ್ಯಾಗಿನ ಕೆಲಸ ಮಾಡ್ಕೊಂಡ್ರೆ ಹಾಕತ್ ಬಿಡಕ್ಕ ಬಡ ಬಡ ಬೈತೈತೆ ಅನ್ನೋದೇನಿಲ್ಲ ಪುಂಡಿ ಪಲ್ಯ ರೆಸಿಪಿ ಹೇಳ್ರಿ ಅಂತಂದು ಕಮೆಂಟ್ ಬಂದಿದ್ವಿ ರೀ ಪುಂಡಿ ಪಲ್ಯ ಎಲ್ಲಿ ಏನು ಪುಂಡಿ ಪಲ್ಯ ತಂದಿರ್ತೀರಲ್ರಿ ಸೊಪ್ಪು ಅದನ್ನು ನೀವು ಮೊದ್ಲು ಕುಕ್ಕರ್ ಒಳಗೆ ಮಾಡುವರಾದ್ರೆ ಮಾಡ್ಕೊರಿ ಈಗ ಎಲ್ಲರೂ ಕುಕ್ಕರ್ ಒಳಗೆ ಮಾಡ್ಕೊತಾರೆ ರೀ ಅದನ್ನು ಮೊದ್ಲು ನೀರು ಹಾಕಿ ಅದು ಬೇಯುವಷ್ಟು ನೀರು ಹಾಕಿ ಒಂದು 5-6 ಸೀಟಿ ಹೊಡೆಸ್ರಿ ಅದಾದ ನಂತರ ಅದನ್ನು ಒಂದು ಇದಕ್ಕೆ ನೀರು ಎಲ್ಲ ತಕ್ಕೋಬೇಕ್ರಿ ಅದನ್ನು ಎಲೆ ಎಷ್ಟು ತೊಗೊಂಡು ಮತ್ತು ಏನು ನೀರು ಬಸ್ತಿರ್ತೀರಲ್ರಿ ಅವ್ನು ಚಲ್ರಿ ಅವೇನು ಬ್ಯಾಡ್ರಿ ಯಾಕಂದ್ರೆ ಹುಳಿ ಬಿಟ್ಬಿಟ್ಟಿರ್ತೈತೆ ಹೊಳ್ಳಿ ನೀರು ಏನು ಬಳಕೆ ಮಾಡೋಂಗಿಲ್ಲ ರೀ ಹೊಳ್ಳಿ ಮತ್ತು ಕುಕ್ಕರ್ ಒಳಗರೆ ಅದ ಎಲೆ ಹಾಕಿ ಅದಕ್ಕೆ ಅರಿಶಿನ ಉಪ್ಪು ಜೀರಿಗೆ ಆಮೇಲೆ ಇದು ರೀ ಹಿಂಗೆ ಹಾಕ್ಬೇಕ್ರಿ ಇದು ರೀ ಖಾರ ಹಸೆ ಖಾರ ಹಾಕ್ಬೇಕ್ರಿ ಆಮೇಲೆ ಬೆಲ್ಲ ಮೆಂತೆಕಾಳು ಶೇಂಗಾಕಾಳು ನೀವು ಮನೆಯೊಳಗೆ ಅಕ್ಕಿ ಇದ್ರೆ ಅಕ್ಕಿ ಹಾಕ್ರಿ ಇಲ್ರಿ ಜೋಳದ ನುಚ್ಚು ಅದಾವ ಅಂದ್ರೆ ಜೋಳದ ನುಚ್ಚು ಹಾಕ್ರಿ ಅಕ್ಕಿನೂ ಹಾಕಿ ಮಾಡಿರಿ ರುಚಿ ಹಾಕವು ಇಷ್ಟೆಲ್ಲ ದಿನಸ ಹಾಕಿ ನೀವು ಅದಕ್ಕೆ ನೀರು ಹಾಕಿ ಮತ್ತೆ ನೀವು ಸಿಟಿ ಹೊಡಿಸ್ಬೇಕ್ರಿ ಅದಾದ ನಂತರ ಅದನ್ನು ಸಿಟಿ ಆರಿದ ನಂತರ ಅದೊಂದು ಹುಟ್ಟು ಅನ್ನೋದು ಇರ್ತೈತಲ್ರಿ ಅದರಲ್ಲೇ ನೀವು ಅದನ್ನು ಸಿಟಿ ಆದ್ಮೇಲೆ ಮುಗುಚ್ಕೋಬೇಕ್ರಿ ಅದನ್ನು ಚಂದಂಗೆ ಮುಗುಚ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸ್ತಪ್ಪ ಅಂತಂದ್ರೆ ನೀವೇನು ಮಾಡ್ಬೇಕ್ರಿ ಅದು ಸ್ವಲ್ಪ ನೀರು ಹಾಕಿ ಮತ್ತೆ ಈ ರೀತಿ ನಾ ಏನು ಬೇಯಿಸಾಕಿಟ್ಟೇನಲ್ರಿ ಈ ರೀತಿ ಬೇಯಿಸ್ಕೋರಿ ಭಾರಿ ರುಚಿ ಆಕತ್ತೆ ನೋಡ್ರಿ ಮಾಡಿ ನೋಡ್ರಿ ಕರಿಬೇವನ ಹಾಕ್ರಿ ನಾ ಕರಿಬೇವು ಹೇಳೋದು ಮರ್ತಿದ್ನೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮತ್ತು ಕಡಿಮೆ ಆದ್ರೆ ಆನಂತರ ನೀವು ಹಾಕೊಳಕ್ಕೆ ಬರ್ತೈತ್ರಿ ಅರಿಶಿನ ಅಂತ ಹಾಕ್ರಿ ಒಟ್ಟು ತಪ್ಪಿಸ್ಬೇಡ್ರಿ ಮತ್ತು ಬೆಲ್ಲನೂ ಹಾಕ್ಬೇಕ್ರಿ ಯಾಕಂದ್ರೆ ಪುಂಡಿ ಪಲ್ಯ ಹುಳಿ ಇರ್ತೈತಲ್ರಿ ಹಾಗಾಗಿ ಇಷ್ಟೆಲ್ಲ ಮಾಡಿರಿ ಹಾಕಿ ಮಾಡಿರಿ ಭಾಳ ಟೇಸ್ಟ್ ಆಕತ್ರಿ ನೀವೇನು ಇನ್ನು ಎಲ್ಲ ದಿನಸುಗಳನ್ನು ಹಾಕಿ ಕುದಿಯಾಕಿಟ್ಟಿರ್ತಾರಲ್ರಿ ಅವಾಗೂ ಒಂದು 2-3 ಸೀಟಿ ಹೊಡೆಸ್ರಿ ಇಲ್ಲ 4 ಸೀಟಿ ಹೊಡ್ತೀರಿ ಯಾಕಂದ್ರೆ ಅಕ್ಕಿ ಹಾಕಿರ್ತೀರಲ್ರಿ ಅಕ್ಕಿ ಹಣ್ಣಾಗದು ಬೇಯ್ಬೇಕ್ರಿ ಅದು ಹಂಗಾದ್ರೂ ರುಚಿ ಆಕತ್ರಿ ಪುಂಡಿ ಪಲ್ಯ ಕಡ್ಗೋಲ್ ಇರ್ತೈತಲ್ರಿ ಮಜ್ಜಿಗೆ ಕಡಿದು ಅಂಥದ್ರಲ್ಲೇನೂ ನೀವು ಮುಗುಚ್ಕೋರಿ ಅಂದ್ರೆ ಸಣ್ಣಗೆ ಎಲ್ಲ ಅದು ಮುಗುಚ್ಕೊಂಡ್ರೆ ಮ್ಯಾಣ್ದಂಗೆ ಆತ ಭಾರಿ ಟೇಸ್ಟ್ ಆಕೈತ್ರಿ ಒಂಥರ ಮಾಡಿ ನೋಡ್ರಿ ಕುಚ್ಚಿದ ಖಾರ ರೆಸಿಪಿ ಹೇಳಂತಂದು ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಕುಚ್ಚಿದ ಖಾರ ಒಂದು ರೆಸಿಪಿ ಹೇಳ್ತೀನಿ ರೀ ಭಾಳ ಟೇಸ್ಟ್ ಆಕತ್ರಿ ಒಮ್ಮೆ ಮಾಡಿ ನೋಡ್ರಿ ನೀವು ಇದನ್ನು ಈ ರೀತಿ ಉಣ್ಗಡ್ಬು ಒಳಗೆ ಹಚ್ಕೊಂಡು ತಿನ್ಬೋದು ರೀ ಆಮೇಲೆ ಜೋಳದ ರೊಟ್ಟಿ ಒಳಗೆ ಹಚ್ಕೊಂಡು ತಿನ್ಬೋದು ರೀ ಭಾಳ ಟೇಸ್ಟ್ ಆಕತ್ತೆ ನೋಡ್ರಿ ಈಗ ಮೆಣಸಿನ್ಕಾಯಿ ಇರ್ತಾವಲ್ರಿ ಗಿಡ್ಡಗಾಯಿ ಮೆಣಸಿನ್ಕಾಯಿನ ಸ್ವಲ್ಪ ದೊಡ್ಡ ಇರ್ತಾವ್ರಿ ಸ್ವಲ್ಪ ಖಾರ ಇರಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಹುರಿಬೇಕ್ರಿ ಅದನ್ನ ಹುರಿದಾದ ನಂತರ ಮಿಕ್ಸಿ ಒಳಗೆ ಒಡ ಬೌಡ ರುಬ್ರಿ ರುಬ್ಬಿದಾದ ನಂತರ ಅದ್ರ ಕೆಲಸ ಮುಗಿದ್ರಿ ಮತ್ತು ಮುಂದೆ ಇನ್ನೊಂದು ದಬ್ರಿಗೆ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಜೀರಿಗೆ ಹಾಕಿರಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಇದನ್ನು ಹಾಕಿರಿ ಬೆಳ್ಳುಳ್ಳಿ ಹಾಕಿರಿ ಜಜ್ಜಿ ಸಂಪೂರ್ಣ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕ್ರಿ ಹಾಕಿದ ನಂತರ ಸ್ವಲ್ಪ ಅರಿಶಿನ ಹುಣಚಿ ಹುಳಿನ ಮೇನ್ ರೀ ಇದಕ್ಕೆ ಹುಣಚಿ ಹುಳಿ ಅಂತ ತಪ್ಸಾಕೆ ಹೋಗ್ಬೇಡ್ರಿ ಉಪ್ಪು ಅರಿಶಿನ ಮತ್ತೇನು ನೀವು ಇದನ್ನು ಹುಣಚಿ ಹುಳಿ ಏನು ಹಾಕಿರ್ತೀರಲ್ರಿ ಅಷ್ಟು ಭಾಳಷ್ಟು ಹುಣಚಿ ಹುಳಿ ಹಾಕ್ಬೇಕ್ರಿ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಕುಚ್ಚಿರಿ ಫಸ್ಟ್ ಆಮೇಲೆ ಅದು ಕುಚ್ಚಿದಾದ್ಮೇಲೆ ಏನೇ ನೀವು ರುಬ್ಕೊಂಡಿರ್ತೀರಲ್ರಿ ಖಾರನ ಅದನ್ನು ಹಾಕ್ಬೇಕ್ರಿ ಹಾಕಿದ ನಂತರ ಅದಕ್ಕೆ ಗುರಳಿ ಪುಡಿ ಹಾಕ್ರಿ ಆಮೇಲೆ ಶೇಂಗಾ ಪುಡಿನ ಮುಖ್ಯ ರೀ ಇದಕ್ಕೆ ಮೊದಲು ನೀವು ಶೇಂಗಾ ಹುರ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಪೌಡರ್ ಮಾಡಿ ಮೇಲೆ ಹಾಕಿ ಗುರಳಿ ಪುಡಿ ಇದೆಲ್ಲ ಹಾಕಿ ನೀವು ಕರಿಬೇವು ಕೊತ್ತಂಬರಿ ಎಲ್ಲ ಒಗ್ಗರಣೆ ಹಾಕ್ಬೇಕ್ರಿ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಇರಬಾರ್ದು ಅದು ಕುದಿಬೇಕ್ರಿ ಜಾಸ್ತಿ ಕುಚ್ಚಬೇಕ್ರಿ ಅದನ್ನು ಒಲೆ ಮೇಲೆ ನೀರು ಹಾಕಿ ಕಳ ಒಂದು ಕುದೀತಂದ್ರೆ ಇಳುವರಿ ಭಾರಿ ರುಚಿ ಆಗೈತ್ರಿ ಮಾಡಿ ನೋಡ್ರಿ ಕುಚ್ಚಿದ ಖಾರ ಸಂಪೂರ್ಣ ಮಾಡಿದ ಮೇಲೆ ಈ ರೀತಿ ಬರ್ತೈತ್ರಿ ಒಮ್ಮೆ ಮಾಡಿ ಕಮೆಂಟ್ ಮೂಲಕ ತಿಳಿಸಿರೋ ಒಬ್ರು ಸಿಸ್ಟರ್ ನಾವು ಮೊನ್ನೆ ಒಂದು ರೆಸಿಪಿ ಹೇಳಿದ್ದೆ ಕತೆ ಒಳಗೆ ಅದನ್ನು ಮಾಡಿದ್ರಂತ್ರಿ ಭಾರಿ ರುಚಿ ಬಂದತ್ರಿ ಭಾರಿ ಟೇಸ್ಟ್ ಆಗಿದ್ವು ನಮ್ಮ ಮನೆಯೊಳಗೆಲ್ಲ ಇಷ್ಟಪಟ್ಟರೆ ಅಂತ ಕಮೆಂಟ್ ಹಾಕಿದ್ರಿ ಭಾಳ ಖುಷಿ ಆಯ್ತ್ರಿ ಕಡುಬು ಬಂದು ಉಣಗಡ್ಬಾರ್ದು ಅಂದ್ರಕ್ಕ ಉಳ್ಕಿದ್ದು ಪಲ್ಯಗಳು ಲೇಟ್ ಆಗೋದೇ ಇಲ್ಲಕ್ಕ ಇವಾಗ ಕೈ ಹಿಡಿದು ನೋಡಕ್ಕ ಮೊದಲು ಜಿಗಟ್ ತಿರ್ಬೇಕು ಮತ್ತು ಜಿಗಟ್ ತಿರುವಿನ ಮೇಲೆ ಅವನ್ನೆಲ್ಲ ನಾದ್ಕೊಂಡು ಚರ ನಾದ್ಕೊಂಡು ಅವ್ನು ಹತ್ತಕ್ಬೇಕು ಮೊದಲು ದುಂಡಾಗಿ ಮಾಡಿ ಮತ್ತು ಕುದಿಯಾಕೆ ನೀರು ಇಡ್ಬೇಕು ಅದು ಕುದ್ಮ್ಯಾಗ ಮತ್ತು ಇವ್ನು ಹಾಕೊಂತ ಹೋಗ್ಬೇಕಾ ಮತ್ತು ಇವು ಕುದ್ಮ್ಯಾಗ ತೆಗಿದು ಗಣ ಕಂಡಪಟ್ಟಿ ಎಲ್ಲ ಸಾಕತ್ತಿದೆ ಉಣ್ಗಡ್ಬಿಂದು ಅಕ್ಕ ಬ್ಯಾಳೆ ಕುದಿದೊಂದು ಲೇಟ ಬ್ಯಾಳೆ ಕುದ್ಮ್ಯಾಗ ಅದಕ್ಕೆ ಬೆಲ್ಲ ಹಾಕಿ ಅದು ಆರಿದ ಮೇಲೆ ಅದನ್ನು ರುಬ್ಬಿ ಹುಣಗ ಮಾಡಿ ಮತ್ತೆ ಎಲೆ ಲಟ್ಟಿಸಿ ಕರೀದು ಕೈ ಹಿಡಿತಾವ ಕೈ ಆಡಿ ಕೆಲಸ ಇವು ಕುಚ್ಚಿದ ಕರಕಿನ ನೋಡುವ ಬೇಸಾಗೈತನ ಅಕ್ಕ ಬೇಸಾಗೈತಾ ಚಲೋ ಆಗೈತಿ
ಸಾಲ್ತ ತಳಕರ ಗೂಡಕತಿ ಬದ್ನಿಕಾಯಿ ಪಲ್ಯ ಒಂದು ಚೌಳಿಕಾಯಿ ಪಲ್ಯ ಒಂದು ಆಗ್ಬೇಕು ಕಟ್ಟಿನ ಸಾರು ಒಂದು ಎಲ್ಲ ಮಸಾಲೆ ಹುರಿದಿಟ್ಟೇವೆ ಅದೊಂದು ಆದ್ರೆ ಆತ ಅನ್ನ ಒಂದು ಮಾಡಿ ತೆಗೆದು ಅವ್ರು ನೋಡಿ ಬರ್ಬೇಕು ಮೊದ್ಲು ಹೋಗಿ ಹೇಳಿ ಬರ್ಬೇಕು ಅವ್ರಿಗೆ ಮತ್ತೆ ಹೊತ್ತು ಮಾಡ್ಕೊಂತ ನಿಂದಿರ್ತಾರೆ ಮತ್ತು 11 12 ಹೊಡಿಸ್ಯಾರ ಅವ್ರಿಲ್ಲೇ ಟೈಮ್ ಹೋಗಿ ಹೇಳಿ ಬರ್ಬೇಕು ಅವ್ರಿಗೆ ಬಡ ಬಡ ತಯಾರಾಗ್ರಿ ಅಂತ ಹೇಳಿ ಅಕ್ಕ ಅವರು ಮತ್ತೆ ಏನೋ ಮನ್ಯಾಗ ನೈವೇದ್ಯ ಅದು ಮಾಡಿ ಬರ್ತಾರೆ ಅಂದಾರ ತಡಿಯಕ್ಕ ಮತ್ತೆ ಮನೆ ಪೂರ್ತಕ್ಕೆ ಮಾಡ್ರಿವಾ ಇಲ್ಲೇ ಬರೀ ಊಟಕ್ಕೆ ಅಂತ ಹೇಳಿ ನೀವು ಅಂದಾರ ಏನೇನು ಮಾಡ್ತಾರೆ ನಾವು ಹೋಗು ಹೊತ್ನ್ಯಾಗ ಮತ್ತೆ ಲೇಟ್ ಮಾಡ್ಕೊತ ಕುಂದಿರ್ತಾರೆ ಇಕ್ಕಿದ ಮುಗಿದಿಲ್ಲ ರೀ ಏನೋ ಒಂದು ದೌಡ್ ಕೆಲಸ ಎಲ್ಲರೂ ಮುಗಿಸ್ಕೊಂತಾರೆ ಹಾಕಿದ ದೌಡ್ ಮುಗಿದಿಲ್ಲ ಪಲ್ಯ ಭಾಳ ಥರ ಇರ್ತಾವಲ್ಲ ಜಗ್ಗಿಡಾಕತಿ ಪಲ್ಯ ಕುಚ್ಚಿದ ಖಾರ ಮತ್ತು ಪುಂಡಿ ಪಲ್ಯ ಚೌಳಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಇರ್ತೈತಲ್ಲ ಜಗ್ಗಿಡಾಕತಿ ಇವತ್ತು ಅಡಿಗೆ ಅಕ್ಕ ಒಂದು 3 4 ಥರ ಪಲ್ಯ ಇರ್ತೈತಲ್ಲ ಅಕ್ಕ ಈಡ್ ಭಾಳ ಆಕತ್ತಕ್ಕ ಪಲ್ಯ ಇದು ಪಲ್ಯಗಳು ಜೀವನ ಮಗ ಅಂಕರ ಎಳಮಸಿ ದಿನ ನಾವೆಲ್ಲ ನಾನಾ ಥರ ಅಡಿಗೆ ಇರ್ತೈತಲ್ಲ ಕಮಲ ಒಂದು ದೊಡ್ಡವನ ಮನ್ಯಾಗ ಇಸ್ಕೊಂಬಂದು ಕೊಡು ಅಂತಾನಂತ ಈ ಸರ ಕಳಿಸ್ಬೇಕಾಕಿ ಪಾಪ ಸಂಜೆ ಮುಂದೆ ಹೊಲ್ದಾಗಿಂದ ಬಂದು ನಿನ್ನ ಮನ್ಯಾಗ ದೊಡ್ಡ ಕಸ ಇದು ಮಾಡಿ ದೀಪ ಹಚ್ಚಿ ಬಂದು ಒಯ್ವ ಅಂತ ಹೇಳ್ತೀನಿ ಪಾಪ ತಿಂತೈತಿ ಜೀವದನು ನಮ್ಮ ಮನ್ಯಾಗ ಅಡಿಗೆಗೆ ಅಷ್ಟೇ ಮಾಡೋಲ್ಲ ಸಡಿಯಕ ಹೊಲ್ದಾಗಿಂದ ಬಂದಾಗ ಒಟ್ಟು ಸಂಜೆದು ದೀಪ ಗೀಪ ಹಚ್ಚಿ ಕಸ ಹೊಡೆದು ನೀರು ಹಾಕೋದು ಮಾಡಿ ಬಂದು ಒಯ್ ಅಂತ ಹೇಳಿರತ್ತ ಒಯ್ತಾಕ ನೋಡು ಚೋಳಿಕಾಯಿ ಪಲ್ಯನೂ ಕುದೀತು ಇದನ್ನೊಂದು ಬದ್ನಿಕಾಯಿ ಒಂದು ಮಾಡಿ ತೆಗೆದು ಬಿಡ್ತೇನೆ ತಡಿ ಸಾರು ಹಿಂದ ಕಡೆ ಮಾಡಿದ್ರಾತು 6 ಸಟ್ಟಿನೂ ದಬ್ಬೆ ಅದಾವಲ್ಲ ಅಂಥವೆರಡೂ ತಕೊಂಬಂದ್ಬಿಡುವ ಅಂದ್ರೆ ನಮಗೂ ಇತ್ತ ಹೊಲ ಕಟ್ಕೊಂಡು ಹೋಗಕ್ಕೆ ಬೇಕಾ ಗಂಡು ಮಕ್ಳು ಚೌಕ ಹೊಲಕ್ಕೆ ಹೋಗಾರಂತ ಅವರು 4 ಮಂದಿ ಊಟಕ್ಕೆ ಕಟ್ಟಂದಾರ ಅವ್ರಿಗೆ ಕಟ್ ಕಳಿಸ್ಬಿಡೋಣಂತ ಎಲ್ಲ ಒಂದ್ರದಾಗ ಆಗ್ಬಿಡ್ತೈತೆ ಸಣ್ಣ 2 ಕ್ಯಾನ್ ಅದಾವಲ್ಲ ಅವನ್ನ ತೊಳ್ಕೊಂಬಾರವ ಅದಕ್ಕೆ ಕಟ್ಟಿನ ಸಾರು ಹಾಕಿಬಿಡೋಣ ನಮಗೆ ಒಯ್ಯಾಕ ಅವ್ರಿಗೆ ಒಯ್ಯಾಕ ರಗಡಕತ್ತಂದ್ರೆ ಅನ್ನ ಒಂದು ದಬ್ಬ್ಯಾಗಲ್ಲೇ ಬಾಜು ಇಡೋಣಂತ ಪಲ್ಯಗಳ ಜೊತೆ ಹಚ್ಚಿದ ಮತ್ತೆಲ್ಲ ಕೂಡ್ಬಿಡ್ತದೆ ಅದು ತಿನ್ನಾಗ ಗಾಮ್ ಆಗೋದಿಲ್ಲ ಅನ್ನಕ್ಕೆ ದಬ್ಬೆದ ತಡಿಯಕ್ಕೆ ಇಟ್ಟಿಟ್ಟ ಅದ್ರಾಗ ಹಾಕೋಣಂತಕ್ಕ 2 ಡಬ್ಬೆದ ತಡಿಯಕ್ಕೆ ಅದ್ರಾಗ ಹಿಡಿತೈತೆ ಅನ್ನ ಹಾಕ್ಬಿಡೋಣಂತಕ್ಕ ನಮಗೆ ಅವ್ರಿಗೆ ಒಯ್ಯಾಕ ಹೊಲಕ್ಕೆ ಎಲ್ಲದವನವ ಅವು ನನಗೂ ಸಿಗ್ಲಿಲ್ಲ ಅದಕ್ಕೆ ನಿನ್ನ ಕೇದ್ರತ್ ಬಿಡಂತೆ ಮೊನ್ನೆ ಹಬ್ಬದಾಗ ಸ್ವಚ್ಛ ಮಾಡಿದ್ವಲ್ಲ ಎಲ್ಲ ನಾವು ವರ್ಷ ಕೊಟ್ಟಂಗೆ ಇದಕ್ಕೆ ರಟ್ಟಿನ ದಬ್ಬಿಗೆ ನೀನ ಹೊಂದಿಸಿಟ್ಟೆಲ್ಲ ಅವನ್ನ ಒಂದಿಟ್ಟು ಇಳಿಸ್ ಕೊರೆಯವ ಈಗ ಗಂಡು ಮಕ್ಳು ಇದು ಜಳ ಕಿಳಕಾತಂದ್ರೆ ಅವ್ರು ಇಳಿವು ಕೊಡೋಣ ಅವ್ರಿಗೆ ಎದ್ಮೇಲೆ ಇನ್ನೂ ಎದ್ದಂಗೆ ಕಾಣೋದಿಲ್ಲ ಎದ್ದಾರಕ್ಕ ಮಾಮಾರ ಹಕ್ಕಿಯಾಗ ಮತ್ತೆ ಕಸ ಹೊಡೋದು ಎಲ್ಲ ತಿಪ್ಪಿಗೆ ಸಗಣಿದು ಹಾಕಿ ಬರಕ್ಕೆ ಹೋಗ್ಯಾರಕ್ಕ ಇವ್ರು ಇದೇ ಎದ್ರೋಡಕ್ಕ ಅದನ್ನು ಆತಾಳ ಅವ್ರಿಗೆ ಕೊಟ್ಟು ಶಾಪ ಮಾಡಿ ಕೊಡೋಣಂತ ಹಾಕತ್ತನಿಲ್ವಾ ಕಟ್ಟಿನ ಸಾರು ಇಷ್ಟು ರಗಡಾಕತ್ ಬಿಡಕ್ಕ ಇದು ಪಲ್ಯ ರಸ ಅದಕ್ಕೆ ಹಚ್ಕೊಂಡು ತಿಂತಾರೆ ಅನ್ನಕ್ಕೆ ಜೀವ ಅದಾರ ಅವ್ರು ಮನ್ಯಾಗ ಗಂಡ್ಮಕ್ಳು ಏಟು ಉಂತಾರೆ ಅಂತ ಬಿಡಕ್ಕ ಸಾರು ರಗಡಾಕತ್ ಬಿಡಕ್ಕ ಏನು 4 ಮಂದಿಗೆ ಅಂದ್ರೆ ಏಟು ಉಂತಾರ ಕಿಟಿ ಹಾಕೊಂಡು ಉಂತಾರ ರಗಡಾಕತ್ತಾಳಕ್ಕ ಅಲ್ಲೇ ಕುತ್ಕೊಂಡು ಇದನ್ನ ಒಂದು ತಾಟ್ ತೊಗೊಂಬಂದು ಎಲ್ಲ ಮಾಡಿದ ಅಡುಗೆ ಹಚ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಬಂದ್ಬಿಡೇವ ಮೊದಲು ನೀಲ ಅದೊಂದು ಕೆಲಸ ಮುಗಿದು ಬಿಡ್ತೈತಿ ಅನ್ನ ಒಂದು ಮಾಡ್ಬೇಕಲ್ಲಕ್ಕ ಏಟತ್ ಬಿಡೇವ ಮಾಡ್ತೀನಿ ತಡೆ ಅಕ್ಕಿ ಎಲ್ಲ ತೊಳೆದಿಟ್ಟತಿ ಇಟ್ಟ ಬಿಡ್ತಾನೆ ಈಗ ಸಾರಿಂದ ಆತಂದ್ರೆ ಅನ್ನ ಮಾಡಕ್ಕೆ ನೋಡು ಅನ್ನದ ಇವು ಬಿಡ್ಲೆ ಕೈ ತಕೊಟ್ಟು ಬಿಡಿಲಕ್ಕ ನಾನು ನೈವೇದ್ಯಕ್ಕೆ ಎಲ್ಲ ಹೆಗಲ್ ತೊಳೆದೆ ನಾ ಅನ್ನದೊಂದು ಹೆಗಲ್ ತೊಳಿತೀನಿ ತೊಂಬ ಇಲ್ಲೇ ಹಚ್ಕೊಂಡು ಹೋಗ್ಬಿಡ್ತೇನಕ್ಕ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು 2 ಮಾಡಲಿಲ್ಲಕ್ಕ ದನ ಕಟ್ ಮನೆಗೆ ಒಂದು ಮುಂದೆ ಜಗಲಿಗೆ ಒಂದು 2 ಮಾಡ ಜಗಲಿಗೆ ಹಿಡಿದಿದ್ದನ ಬಾಕ್ಲಕ್ಕೆ ತುಳಸಿ ಕಟ್ಟಿಗೆ ಅದು ಬೆಳ್ಕೊಂಬಂದ್ಬಿಡ ಲಕ್ಷ್ಮೀ ಗುಣಿಗೆ ಇನ್ನೊಂದು ಮಾಡು ಹ್ಞೂ ಅಕ್ಕ ಎಲ್ಲ ಜಗಲಿ ಮ್ಯಾಗ ಒಂದು ಮಾಡಿ ಹಿಡಿದು ಬಾರ ಈಗ ದನ ಕಟ್ ಮನೆಗೆ ಒಂದು ಬಂದು ಒಯ್ಯಿ ಅಂತ 2 ಹಚ್ಕೊಂಡು ಹೋಗ್ಬಿಡ್ತೀನಿ ತಡಿ ಅಕ್ಕ ಒಯ್ಯವ ನಿನಗೆ ಹೆಂಗೆ ಅನ್ಕೊಳಕತ್ ನೋಡು ಹಂಗೆ ಮಾಡು ಅಕ್ಕ ನೋಡು ಎಲ್ಲ ಹಚ್ಚೇನಕ್ಕ ತುಪ್ಪ ಅದೆಲ್ಲ ಚಡಿಗೆ ಹಚ್ಚೇನಕ್ಕ ಮಾಡಿದ್ದೆ ನೋಡಕ್ಕೆ ಎಲ್ಲ ಹಚ್ಚೇನಲ್ಲ ಸಾರು ಅನ್ನದ ಮ್ಯಾಗ ಹಾಕೇನಕ್ಕ ವಾಟೆ ತುಂಬಿಡಾಕ ಮತ್ತು ಊತತೆ ಯಾಕದು ಅದಕ್ಕೆ ಅನ್ನಕ್ಕೆ ಮೇಲೆ ಹಾಕೇನಕ್ಕ ಒಂದಿಟ್ಟು ಸಾರು ನೀನು ಇದನ್ನು ಮಾಡು ದೇವರಿಗೆ ನೈವೇದ್ಯ ಹಿಡಿಯ ನಾನು ಒಂದಿಟ್ಟು ಇವನ್ನ ದಬ್ಬಿ ಬಬ್ಬಿ ತೊಗೊಂಬರ್ತೇನೆ ಬುತ್ತಿ ಅದು ಕಟ್ಕೊಳಕ ಬುತ್ತಿ ಅದು ಕಟ್ಟಿಟ್ಟ ಅವ್ರು ಮದಿರು ಬರ್ತೇನೆ ಹೋಗಿ ಗಿರ್ಜಾವ್ರನ್ನ ಪಾರ್ವತಿನಾರೇನೋ ಅವನ್ನ ಓಕೆ ಹಚ್ಕೊಂಡ್ಯಾವ ಇನ್ನೊಂದು ಅಡಿಗೆ ಓಕೆ ಎಲ್ಲ ಹಚ್ಚೇನ ಅಕ್ಕ ಎಲ್ಲ ಅಡಿಗೆ ಆಯ್ತು ಇನ್ನು ಬರ ಬುತ್ತಿ ಇದು ಒಂದಿಟ್ಟು ಆರ್ಲಿ ಎಲ್ಲ ಅಡಿಗೆ ಬಿಸಿ ಐತಿ ಆ ನಂತರ ಆರಿದ್ಮೇಲೆ ಇದನ್ನು ಮಾಡಿದ್ರೆ ತೊಟ್ಟು ನಾಷ್ಟ ಅದು ಮಾಡ್ಕೊಡ್ಬೇಕು ನಾವು ಅವಲಕ್ಕಿ ಮಾಡಂತಾರೆ ಏನೋ ಕೇಳ್ತೇನೆ ಬುತ್ತಿ ಗೀತಿ ಕಟ್ಕೊಂಡ್ರೆ ನೀಲೇವ ಹೊಲಕ್ಕೆ ಹೋದ್ರೆ ಇವ್ರು ಶರಣು ಬಸ್ ಅವ್ರ ಹೊಲಕ್ಕೆ ಹೋದ್ರೆ ಚರಗಶಿಲಕ್ಕೆ ಎಲ್ಲ ಕಟ್ ಕಳಿಸಿದ್ರೆ ಅವ್ರಿಗೆ ಒಂದ್ಕಿ ಮಾಡಿ ನೋಡ್ರಿ ಎಲ್ಲ ಅವ್ರಿಗೆ ಸಜ್ಜು ಮಾಡಿ ಕಳ್ಸೈತ್ರಿ ಇವ್ರೆ ಇಲ್ಲೇ ಹಿತ್ತಲ್ದಾಗ ನೀರು ಹಿಡಿ ಹತ್ತಿದ ನಳ ಬಂದ ಅಂತೇಳಿ ಅಂಕಮ್ಮರು ಭೇಟಿ ಆದ್ರ ರೀ ಹಿಂಗ್ರಿ ಎಳಮಸಿದು ಮತ್ತು ಅಡಿಗೆದು ಎಲ್ಲ ಮಾಡೇವಿ ಮತ್ತು ಅತ್ತಿಯಾರ ಕರ್ಯಾಕ ಬಂದ್ರೆ ನಿಮ್ಮ ಮನೆ ಬರಾಕತ್ತಿದ್ದೆ ರೀ ಕರ್ಯಾಕ ಮತ್ತು ಬರ್ರಿ ಇಲ್ಲೇ ಊಟಕ್ಕೆ ಅಂತಂದೆ ಮತ್ತೆ ಯಾಕೆ ಮನೆ ಬರ್ತೇವೆ ಬಡೆಯವ ಕಂಡಪಟ್ಟಿ ದೂರಕತ್ ಮನೆ ಬರ್ತೇನೆ ನಾಳ ಅಂತಂದ್ರೆ ಮುದ್ಕಮ್ಮಗ ಮನೆಗೆ ಹೋಗಿ ಹೇಳಿ ಬಂದೆ ರೀ ಬರ್ತಾ ಅಂತ ನೋಡ್ರಿ ಮಧ್ಯಾಹ್ನ ಮುದ್ಕಮ್ಮನು ಬರ್ತಾ ಅಂತ ಚಂಕಚುಗವರು ಬರ್ತಾರಂತ್ರಿ ಇಲ್ಲೇ ಉಣ್ರಿ ಬಂದಂತೆ ನೀವು ಅಂದಾರ್ರಿ ಯಾವ ಬೇಷ್ ಹತ್ ಬಿಡು ಮತ್ತು ನಾನು ಅಡ್ಡಾಡ್ಕೊಂತ ಹೋಗೋದಾಕೈತಿ ಇಲ್ಲ ಮತ್ತು ನೀವು ಹೋಗ್ಬೇಕಾಕೈತಿ ಯಾವ ಬೇಷ್ ಹತ್ ಬಿಡು ಕಿ ಅಂಕವನ್ ಮನೆಗನ ದೂರ ಆಕತ್ ಬಿಡವ ಫ್ಲಾಟ್ನಾಗ ಮನೆ ಅದಾವ ಬರ್ತಾನಂದಾರ ಆಡ್ರಿ ನೀವು ಹೊಲಕ್ಕೆ ಬುತ್ತಿ ಸಜ್ಜು ಮಾಡ್ಕೋಬೇಕಿಲ್ಲವ ಎಲ್ಲ ಕಟ್ಟಿಟ್ಟತಿ ಅವ್ರು ಇದು ಅಕ್ಕ ಕರ್ಯಾಕ ಹೋಗ್ಯಾಳ್ರಿ ತಯಾರಾಗ್ಯಾರ ಇಲ್ಲಿ ನೋಡಿ ಬರ್ತೀನಿ ತಡಿವ ಅಂತೇಳಿ ತಂದಿಡುವ ಆಯ್ತಾ ಅಡಿಗೆದು ಬುಟ್ಟಿ ಚಿತ್ತಾರ ಬುಟ್ಟಾಗಿ ಇಟ್ಕೊಂಡ್ಬಿಡ್ರಿ ಒಂದು ಕೊಡ ನೀರು ಒಯ್ರಿ ಕುಡಿಯಕ್ಕೆ ಹಾಕಾವಿಲ್ಲ 2 ಕೊಡ ಒಯ್ತೀರಿ ತಂದು ಬಿಡ್ರಿ ಅತ್ತೇರಿ ಯಾರು ನೀರು ಎರಿಸಿ ಕುಡಿತಾರ್ರಿ ಒಂದು ಕೊಡ ನೀರು ಬುತ್ತಿ ಇಷ್ಟು ಕಟ್ಕೊಂಡು ಹೋಗ್ತೀವಿ ಆಡ್ರಿ ಎಡಿಕಿದು ಒಯ್ರಿ ಊಟ ಮಾಡಿದ್ಮ್ಯಾಗ ಹ್ಞೂ ರೀ ಎಲೆ ಅಡಿಕಿದು ಸಜ್ಜು ಮಾಡಿ ಇಟ್ಕೊಂಡೇನ್ರಿ ನಿಮಗೆ ಪುಡಿ ಮಾಡಿ ಇಟ್ಟತ್ರಿ ಎಲೆ ಅಡಿಕಿದು ಇದನ್ನ ಜಜ್ಜಿಟ್ಟೆ ನೋಡ್ರಿ ಇದನ್ನ ಅಡಿಕಿನ ತಿನ್ರಿ ಅತ್ಯಾರ ಊಟ ಒಲವಾಗಿರ್ತೈತಲ್ರಿ ತಿನ್ರಿ ಇವತ್ತೊಂದಿನ ಜೀರ್ಣಕತ್ರಿ ಹ್ಞೂ ಆತಾ ಅತ್ಯಾರ ನಿಮಗೆಲ್ಲ ಒಂದ ಕಡೆ ಇಟ್ಟತ್ ನೋಡ್ರಿ ಅಡಿಗೆದೆಲ್ಲ ಮನಿ ಮ್ಯಾಗ ಮನಿ ಒರಿಸಿ ಅದ್ರ ಮ್ಯಾಗೆಲ್ಲ ಅಡಿಗೆ ಇಟ್ಟತ್ರಿ ಹ್ಞೂ ಅತ್ಯಾರ ಏನೋ ಮರಿಬೇಡ್ರಿ ಎಲ್ಲ ಹೊಂದಿಕೆ ಮಾಡಲ್ಲೇ ಇಟ್ಟೇವ್ರಿ ಹಚ್ಕೊಂಡು ತಿನ್ರಿ ಅತ್ಯಾರ ಹ್ಞೂ ಅವ್ರು ಹೊಲಕ್ಕೆ ಎದ್ರಾಗ ಹಾಕಿದ್ರಿ ಗಂಡು ಮಕ್ಕಳಿಗೆ ಸಾರು ದಬ್ಬೆ ಹಾಕಿದ್ರನ ಏನು ಹೆಂಗೆ ಹಾಕಿದ್ರಿ ಇನ್ನೊಂದು ಕ್ಯಾನ್
ಇತ್ತಲ್ರಿ ಇಲ್ಲ ಬಂದಲ್ಲಿ ಮಾರಕ್ ತಗೊಂಡಿದ್ವಿ ಜೋಡಿ ಮ್ಯಾಗ 2 ಕ್ಯಾನ್ ಇದ್ವಲ್ರಿ ಇಂತದ್ರಾಗ ಒಂದ್ರದಾಗ ಹಾಕಿ ಹಸಿವ್ರಿ ಬೇಷ್ ಆಯ್ತು ಬಿಡು ತೊಳ್ಕೋದಿಲ್ಲ ಅದಕ್ಕೆ ಮ್ಯಾಗ ಒಂದು ಅಬ್ರೆ ಕಳಿ ಹಾಕಿ ಬಾಯಿ ಮುಚ್ಚಬೇಕಿತ್ತು ಐತೆರ ಅದು ಅವ್ರಿಗೆ ಬಾಯಿ ಬಿಗಿದ್ದ ಹಾಕೈತಾಳ್ರಿ ಕ್ಯಾನಿಂದ ತುಳ್ಕಂಗಿಲ್ರಿ ಇದಕ್ಕೆ ತುಳುಕ್ತಿತ್ತು ಒಂದಿಟ್ಟು ಅಬ್ರೆ ಕಳಿ ಹಾಕಿ ಮ್ಯಾಗ ಬಾಯಿ ಮುಚ್ಚೈತಾಳ್ರಿ ತುಳ್ಕಂಗಿಲ್ರಿ ಏನ್ ಮಾಡತ್ತೀರಿ ಕಮಲಕರ ಯಾರೇನಕ್ಕ ನಾಷ್ಟ ಆಗಿತ್ತಾರ ಚಿಗವ್ರ ಸರೇನವ ಆಗಿತ್ತು ನೋಡುವ ನಾಷ್ಟ ನಿಮ್ದು ಆತ ಹೊಲಕ್ಕೆ ತಯಾರಾದಿನಿ ಇಲ್ಲಿ ಇನ್ನು ಹ್ಞೂ ತಯಾರಾಗೇನ್ರಿ ಇಲ್ಲೇ ಕಾಯಿ ತರಕ್ ಹೋಗಿದ್ದೆ ರೀ ಇದನ್ನ ತೊಗೊಂಬಂದು ಮನೆಗೆ ಅದು ಇದನ್ನ ಪೂಜೆಗೆ ಇಡ್ಬೇಕಲ್ರಿ ಚರಿಗೆ ಬದ್ಲಿ ಮಾಡಿ ಅದಕ್ಕೆ ತೊಂಬರಕ್ಕೆ ಹೋಗಿದ್ನೆ ಆತ್ರಿ ಅದಕ್ಕೆ ನಂದು ತಯಾರಾಗೈತಿ ಎಲ್ಲ ಕೆಲಸ ಮುಗ್ದೈತೆ ಅಂತಂದು ಹೇಳಕತ್ ಬನ್ನಿ ರೀ ಆಗೈತಿ ರೀ ಏನಕ್ಕ ನಮ್ದೆಲ್ಲ ಅಡಿಗೆ ಆಗೈತೆ ನೋಡಿ ಎಲ್ಲ ಕಟ್ಟಿ ಸಜ್ಜು ಮಾಡಿ ಇಟ್ಕೊಂತೇವೆ ಅಕ್ಕ ನಿಮ್ಮ ಮನೆಗೆ ಹೋದ್ಲ ನಿಮ್ಮ ಮನೆಗೆ ಪಾರ್ವತಿ ಕರ್ಮನಿಗೆ ಮತ್ತೆ ಗಿರಿಜಾಕರ್ ಮನೆಗೆ ಹೇಳಿ ಬರ್ತೇನೆ ಅಂತ ಹೋದ್ಲ ಅಕ್ಕ ಕಮಲಕ್ ನಂಗೆ ದಾರಾಗ ಬೆಟ್ಟ ಆದ್ಲ ನಿಮ್ಮ ಮನೆಗೆ ಹೊಂಟೇನಂತಂದ್ಲ ಆತ ಹೋಗ ಅಂತಂದ್ಲ ಬರ್ತೇನೆ ನೀಲ ಮನೆಗೆ ಹೋದಾಕ ಕಿಲಿ ಹಾಕೊಂಡು ಬರ್ತೇನೆ ನನ್ನ ಗಂಡ ಹೊಲಕ್ಕೆ ಹೊಂಟಿದ್ನ ಅವ್ನು ಕೊಟ್ಟು ಬುತ್ತಿ ಕಟ್ಟಿ ಬರ್ತೇನೆ ಕಿಲಿ ಹಾಕೊಂಡಾಕ ಬರ್ತೇನ್ವಾ ಆತ ತಯಾರಾಗಿದ್ರೆ ಪಟ್ನ ಬಾ 2 ಮಿನಿಟ್ ಬಂದ ಬಿಡ್ತೇನೆ ತಯಾರಾಗ್ಯಾರ ಅಂತ ಅಕ್ಕ ಹೊಲಕ್ಕೆ ಹೋಗಕ್ಕ ಎಲ್ಲ ಪಾರ್ವತಿದ ಆಗೈತಿ ಗಿರ್ಜಾ ಒಂದ ಇದನ್ನ ನೈವೇದ್ಯ ಮಾಡ್ತಾ ಅಂತ ದೇವ್ರಿಗೆ ಎಡಿ ಅದು ಹಿಡಿದು ಬರ್ತೇನೆ ಕಮಲಕ್ಕ ನಂದು ಎಲ್ಲ ಕೆಲಸ ಆಗೈತಿ ಬಂದ ಬಿಡ್ತೇನೆ ಇದನ್ನ ಕಿಲಿ ಅದು ಹಾಕೊಂಡ್ ಬರ್ತೇನವಾ ಅಂತಂದ್ಲ ಅಥವಾ ದೌಡ್ ಬಾ ನಮ್ದು ಎಲ್ಲ ತಯಾರಾಗೈತಿ ನಿಮ್ಮ ಸಂಬಂಧ ಕುಂತೇವಂತ ಏನೇ ರೀತಿಯರ ಬರ್ತಾ ಅಂತ್ರಿ ಪಾರ್ವತಿ ಹೇಳೇನಿ ಯಾಕಿನ ತಯಾರಾಗಂತ್ರಿ ಏನೋ ಒಂದು ದಾರ ಬೆಟ್ಟಾಗಿದ್ಲು ಅಂದಿಲ್ಲ ಅವ ಇಲ್ಲ ರೇಣೋ ಬೆಟ್ಟಾಗ ಹೋದ್ ನಮಗೆ ಬನ್ರಿ ಬೇಷತ್ತ ದೌಡ ಮುಗ್ದತ್ರಿ ಎಲ್ಲರ್ಕಿನ ಇವತ್ತಾಗಿದ್ದು ಹರೇ ರೇಣೋ ಒಂದು ದೌಡ ಮುಗ್ದತ್ ನೋಡಕ್ಕ ಒಂದಿಷ್ಟು ಅವ ಇಲ್ಲೇ ತಂದೆಲ್ಲ ಅಡಿಗೆ ಕ್ಯಾನ್ ಸಾರಿಂದ ನೀರೆಲ್ಲ ಇಟ್ಟೆ ತಂದು ಎಲ್ಲ ತರ ಪಲ್ಯ ಉಣಗಡಬು ಕರಿಗಡಬು ಸಾರು ಅಂಕ್ರ ಕ್ಯಾನಿಗೆ ಹಾಕಿಟ್ಟಿತ್ತಾಕ ನೀರಿಂದ ಒಂದು ಕೊಡ ತುಂಬ್ಕೊಂಡೇನಕ್ಕ ಎಲ್ಲಿ ಅಡಿಕಿದ ತಾಟದ ಇಟ್ಕೊಂಡೇನಕ್ಕ ಆತಲ್ಲ ಇಷ್ಟ ಮತ್ತೆ ಇದಕ್ಕೆ ಎಲಿ ಅಲ್ಲಿ ಇದಕ್ಕೆ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಮುಂದೆ ಬೇಕು ಎಲಿ ಅಡಿಕೆ ಭಾಳ ಇಟ್ಕೊಂಡು ಇಲ್ಲ ಎಲಿ ಅದು ಇಟ್ಕೊಂಡೇನ ಕತೆನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ ಎಳ್ಳ ಮಾಸಿ ಅಂತಂದ್ರೆ ಎಲ್ಲರಿಗೂ ಬಾಲ್ಯ ನೆನಪಾಗುತ್ತಾ ಅಂತ ಅನ್ಕೊಂಡಿದ್ದೀನಿ ರೀ ಯಾಕಂದ್ರೆ ಎಲ್ಲರೂ ಚಿಕ್ಕವರಿದ್ದಾಗ ನಿಮ್ಮ ಅಜ್ಜ ಅಮ್ಮರ ಮನೆಗೆ ಹಿಂಗೆ ಸುಟಿ ಬಿಟ್ಟಾಗ ಊರಿಗೆ ಅದು ಹೋದಾಗ ಹಿಂಗೆ ರಜೆ ಬಿಟ್ಟಾಗ ಅದು ಕರ್ಕೊಂಡು ಹೋಗಿರ್ತಾರಲ್ರಿ ಅವ್ವಾರ ಅಪ್ಪಾರ ಅವಾಗ ಹಿಂಗೆಲ್ಲ ಹೊಲಕ್ಕೆ ಹೋಗಿದ್ದ ಎಳ್ಳಮಾಸಿ ಆಚರಿಸಿದ್ದ ನಿಮ್ಗೆ ನೆನಪಾತನ ಅಂತಂದು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಒಂದು ಹಳ್ಳಿ ಜೀವನದ ಕತೆಗಳನ್ನು ನಾನು ಎಲ್ಲರ ಬಾಲ್ಯಗಳನ್ನು ನೆನಪಾಕವನ್ರಿ ನಾವು ಕತೆಗಳನ್ನ ನೋಡಿದಾಗ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿ ನಮ್ಮ ಕತೆಗಳು ಸ್ವಲ್ಪ ಇಷ್ಟ ಆಗತ್ತಿದ್ವು ಅಂದ್ರೆ ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವ್ರಿ ನಾಳೆ ಎಲ್ಲ ಚರಗ ಚೆಲ್ಲೋದು ನಮ್ಮ ಗೆಳತರೆಲ್ಲ ಕೂಡಿ ಹೊಲದಾಗ ಊಟ ಅದು ಮಾಡೋದು ತೋರಿಸ್ತೀನಿ ರೀ ಇವತ್ತು 2 ರೆಸಿಪಿ ಹೇಳೀನಿ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂದು ತಿಳಿಸೋದು ಮರಿಬೇಡ್ರಿ ಧನ್ಯವಾದಗಳು ಎಲ್ಲರಿಗೂ